ಈ ಬೇಡ ಬಾಮ್ಮ, ಅವ್ರ ಹತ್ರ ಹೋಗ್ಬಿಟ್ಟು ಹೆಂಗಮ್ಮ ಕೇಳ್ತೀಯ ನೀನು? ಅಯ್ಯ ಸುಮ್ನೆ ಬಾರೆ, ಇವ್ರು ಯಾವ ಹಿಂಗಾಡ್ತಾಳೆ? ಕೇಳೋದ್ರಾಗ ಏನ್ ತಪ್ಪು? ಅವನೇನ್ ಬೇರೆವನ? ಬಾತ ಅಗಳೇ ಅಗಳೇ ನೋಡ ರಕ್ಷಿತಾ, ಏಟೊಂದೆಲ್ಲ ಕುಂಬಳಕಾಯಿ ಮಡಿಕೊಂಡವ್ರಲ್ಲ. ಈ ರಾಮು ಅತ್ತೆ ಮನೆ ಐತಿ ಇಲ್ಲೊಂದು, ಹೋಗ್ ಒಂದ್ 2-3 ಕೊಟ್ಬಿಟ್ಟು ಬರೋಣ ಅಂತ ಏನಿಲ್ಲ ಅವನಿಗೆ. ಎಲ್ಲ ತಗೊಬಂದು ಗುಡ್ಡೆ ಮಾಡಿ ಮಡಿಕೊಂಡ ಅವ್ನ ಮನೇಲಿ. ಅಮ್ಮ ಅವ್ರ ಮನೇಲಿ ಅವ್ರು ಮಡಿಕೊಂಡಿದ್ದಾರೆ, ಅದಕ್ಕೆ ನೀನ್ ಈ ರೀತಿ ಆಡಿದ್ರೆ? ಬಾರಮ್ಮ ಹೋಗೋಣ, ಇವ್ರೆಲ್ಲೂ ಕಾಣಿಸ್ತಾ ಇಲ್ಲ, ಒಳಗಡೆ ಇರ್ಬೇಕು. ಬಾ ಹೋಗ್ಬಿಡೋಣ ಬಾ. ಇವಳೊಬ್ಳತ್ತ ಯಾಕೆ ಹೋಗ್ಬೇಕು? ಇವ್ನಿಗೇನೋ ಕೊಡ್ಬೇಕಂತ ಮನ್ಸೇ ಬರ್ಲಿಲ್ಲ. ಇನ್ನ ನಿಮ್ಮಪ್ಪನೋ ಜಮೀನಂತ ಒಂದ್ ತುಂಡು ಜಮೀನು ಇಲ್ಲ, ಏನಾರ ಬೆಳಕೊಳ್ಳೋಣ ಅಂದ್ರೆ. ನಾಲಾಯಕು ನಿಮ್ಮಪ್ಪ. ಇವ್ ನೋಡು, ಮದುವೆ ಆಗಿ ಏನೆಲ್ಲ ಮಾಡ್ಕೊಂಡ, ಹೆಂಡತಿನ ಹೆಂಗ್ ಬಂಗಾರದಂಗ್ ನೋಡ್ಕೊತಾನೆ. ನಿನ್ನ ಇವನು ಕೊಡ್ಬೇಕಂತ ಎಷ್ಟು ಆಸೆ ಮಾಡ್ಕೊಂಡಿದ್ದೆ ನಾನು. ಎಲ್ಲ ಹಾಳು ಮಾಡಿ ಬೆಂಕಿ ಇಟ್ಬಿಟ್ಟ. ನೀನ್ ಈ ಮನೆ ಸೊಸೆ ಆಗಿದ್ದಿದ್ರೆ ಎಲ್ಲ ನಂದೇ ಆಗಿರೋದು. ಏನ್ ಮಾಡ್ಲಿ ನಾನು? ಅಯ್ಯೋ ಸುಮ್ನಿರಮ್ಮ, ಇವಾಗ ಚೂರು ಮಾತಾಡ್ಬಿಡ. ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ಳೋಣ? ಕಾವ್ಯಕ್ಕ ಬೇರೆ ಮನೇಲೇ ಇರ್ತಾರೆ, ಏನ್ ಅನ್ಕೊಳ್ಳೋಣ? ಅಯ್ಯ ಅನ್ಕೊಳ್ಳಿ ಬಿಡೆ, ಅವಳಿಗೆ ಗೊತ್ತಿಲ್ದಿರೋದೇನು, ಅವಳ ಹತ್ರ ಮುಚ್ಚಿಡ ಅಂತದೇನು? ನೀನು ಅವನಿಗೆ ಅತ್ತೆ ಮಗಳಾಗಬೇಕು. ಅವಳು ಮದುವೆ ಆಗಿಲ್ಲ ಅಂದಿದ್ರೆ ನಿನ್ನೇ ಕೊಟ್ಟು ಮದುವೆ ಮಾಡ್ತಿದ್ದೆ ನಾನು. ಅಯ್ಯೋ ಸುಮ್ನಿರಮ್ಮ ನೀನು ಸ್ವಲ್ಪ. ಓ ರಕ್ಷಿತಾ ಆಂಟಿ, ಯಾವಾಗ ಬಂದ್ರಿ? ಎಷ್ಟೊತ್ತಾಯ್ತು ಬಂದು? ಇವಾಗ ಬಂದೆ ಕಣವ, ಇವಾಗ ಸ್ವಲ್ಪ ತಾಯ್ತು. ಹೌದಾ ಆಂಟಿ, ಬನ್ನಿ ಕುತ್ಕೊಳ್ಳಿ ಬನ್ನಿ. ಬಾ ರಕ್ಷಿತಾ, ಏನು ಮನೆ ಕಡೆ ಬರೋದೇ ಬಿಟ್ಬಿಟ್ರಲ್ಲ? ಹೂನವ, ನೀವಂತೂ ಮನೆ ಕಡೆಗೆ ಬರೋದಿಲ್ಲ. ನಮ್ ರಾಮು ಅಂತೂ ಅವಾಗ ಮುಂಚೆಲ್ಲ ಬರೋನು, ಈಗಂತೂ ಅದ್ ಕಡೆ ತಲೆನೂ ಹಾಕಲ್ಲ. ಈ ಊರಾಗೆ ಅತ್ತೆ ಅಂತ ಅವ್ರೆ, ಮಾವ ಅಂತ ಅವ್ರೆ, ಏನಿಲ್ಲ ಅವನಿಗೆ. ಅವ್ನು ಇರತಕ್ಕೆ ನಾವೆಲ್ಲ ಹುಡುಕ ಬರ್ಬೇಕು ಅಲ್ವೇನವ? ಅಯ್ಯೋ ಹಂಗೇನಿಲ್ಲ ಆಂಟಿ, ಅವ್ರಿಗೂ ಪಾಪ ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ತಾರೆ, ಬರೋದೇ ಸಂಜೆ ಆಗುತ್ತೆ ಪಾಪ, ಎಲ್ಲಿ ಟೈಮ್ ಇದೆ ಹೇಳಿ? ಹ್ಞೂ ಬಿಡು ಟೈಮ್ ಇಲ್ಲ ಬಿಡು. ಅವ್ನಿಗೇನೋ ಟೈಮ್ ಇಲ್ಲ, ನೀನ ಮನೆ ತಗ ಬರ್ಬೇಕು ತಾನೆ? ಇಷ್ಟೊಂದು ಕುಂಬಳಕಾಯಿ ಮಡಿಕೊಂಡಿದ್ರ, ನಮ್ಗೇನು ಜಮೀನ್ ಇಲ್ಲ ಗಿಮೀನಿಲ್ಲ, ಏನಾನ ಬೆಳಕೊಳ್ಳೋಣ ಅಂದ್ರೆ 1-2 ಕುಂಬಳಕಾಯಿ ತಂದ್ಕೊಡೋಣ ಮನೆ ತಕ್ಕೆ ಅಂತ ಏನಿಲ್ವೇನವ? ಎಲ್ಲ ನೀವೇ ತಿನ್ಬೇಕಾ? ಅಯ್ಯೋ ಆಂಟಿ ಎಂತ ಮಾತಾಡ್ತಿದ್ದೀರಾ? ಇಷ್ಟೊಂದೆಲ್ಲ ನಮಗಂತ ಅಲ್ಲ, ನಾವ್ ಇಷ್ಟೊಂದೆಲ್ಲ ತಿನ್ನಕಾದ್ರೂ ಆಗುತ್ತಾ ಹೇಳಿ? ಇದೆಲ್ಲ ಮಾರೋದಕ್ಕೆ ಆಂಟಿ, ನಾಳೆ ಬೆಳಿಗ್ಗೆ ಇದನ್ನೆಲ್ಲ ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ. ಅದಕ್ಕೆ ಆಂಟಿ, ಹೊಲದ ಹತ್ರ ಇದ್ರೆ ಸೇಫ್ ಇರೋದಿಲ್ಲ ಅಂತ ಅನ್ಬಿಟ್ಟು ಮನೆ ಹತ್ರ ತಗೊಬಂದು ಹಾಕಿದೀವಿ ಅಷ್ಟೇ. ಹೊರಗಡೆನೂ ಸೇಫ್ ಇರಲ್ಲ ಅಂತ ಮನೆ ಒಳಗಡೆ ಇಟ್ಕೊಂಡಿದೀವಿ. ಇವಾಗ ಏನು ನಿಮಗಿಲ್ಲ ಅಂತ ಹೇಳ್ತೀವಾ? ತಗೊಂಡೋಗಿ ಎಷ್ಟು ಬೇಕೋ. ಹೇ ಗಂಗಿ, ಬೇಡ ಅಂದ್ರೂ ಕೇಳಲ್ವಲ್ಲ ನೀನು? ಹೋಗ್ಬೇಡ ಅಂತ ಅಷ್ಟು ಬಿಡ್ಕೊಂಡಿದ್ದೀನಿ, ಆಲೇ ಬಂದಿದ್ಯಲ್ಲ ಇಲ್ಲಿಗೆ. ಅಯ್ಯ ಇವಾಗ ಏನಾಯ್ತಾಗ? ನಮ್ದಂತ ಒಂದ್ ತುಳು ಜಮೀನ್ ಕೂಡ ಇಲ್ಲ, ಏನಾದ್ರೂ ಬೆಳ್ಕೊಳ್ಳೋಣ ಅಂದ್ರೆ ಹಾಳಾಗೋಗ್ಲಿ ಏನಾರ ತಕ್ಕೆ ಮನೆಗೆ, ಅದು ಇಲ್ಲ. ದಿನ ಬಸ್ಸಾಗಿ ತಿಂತೀನಿ ಬೇಜಾರಾಗೋಗಿದೆ. ತರಕಾರಿಗಳನ್ನ ತಗೊಳ್ಳೋಣ ಅಂದ್ರೆ ತರಕಾರಿ ರೇಟು ಗಗನಕ್ಕೆ ಹೋಗ್ಬಿಟ್ಟೈತೆ. ಇನ್ನೆಲ್ಲಿ ತಗೊಳ್ಳೋದು ನಾವು? ಇನ್ನ ನಮ್ಗೆ ಈ ಊರ್ನಾಗೆ ಸಂಬಂಧಿಕರಂತ ಇನ್ಯಾರವ್ರೆ ಇರೋದಿನೊಬ್ಬ. ಇನ್ನು ಇವನು ಮದ್ವೆ ಆದ್ಮೇಲೆ ಇವನು ಮನೆ ಕಡೆಗೆ ಬರ್ದಂಗೆ ಆಗ್ಬಿಟ್ಟ. ಅದು ಇದು ಬೆಳೆದಿರೋದನ್ನ ಹೆಂಗೋ ನಮ್ ರಕ್ಷಿತನ ಕೈಲಿ ಕಟ್ ಕಳಿಸ್ತಿದ್ದ. ಈಗ ಅದು ಇಲ್ಲ. ಕಾವೇರಿನೂ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಲು, ಇನ್ನು ನಮ್ ರಕ್ಷಿತಾ ಈ ಮನೆ ತಗ ಬರದೇ ಬಿಟ್ಲು. ಇನ್ನ ತರಕಾರಿನ ಎಲ್ಲಿಂದ ಹೊಂಚ್ಕೊಂಬಂದ್ಲು ಹೇಳು? ಏ ಗಂಗಿ, ಏನಂತ ಮಾತಾಡ್ತೀನಿ ನೀನು? ಕೂಲಿಗೆ ಹೋಗೋ ದುಡ್ಡನ್ನ ಎಲ್ಲ ತಗೊಬಂದು ನಿನ್ಗೆ ಸುರಿತೀನಿ. ಹ್ಞೂ ಸುರಿತ್ಯ, ದಿನಕ್ಕೆ 100 ರೂಪಾಯಿ ತತ್ಯ. ಅದು ಏನೇನ್ಗೂ ಸಾಕಾಗೋದಿಲ್ಲ. ಸೋಪು, ಪೇಸ್ಟು, ಶಾಂಪು, ಇನ್ನ ನಿನ್ ಮಗಳಿಗೆ ಆ ಸ್ನೋ ಪೌಡರ್ ಅಂತೆ, ಕ್ರೀಮ್ ಅಂತೆ, ಇವೆಲ್ಲ ಕಮ್ಮಿ ರೇಟ್ ಅನ್ಕೊಂಡಿದ್ಯಾ? ಅಯ್ಯೋ ನಿನ್ ತರ 100 ರೂಪಾಯಿ ಇವಕ್ಕೆ ಆಗೋಗ್ತದೆ. ಓ ಮಾವ, ಯಾವಾಗ ಬಂದ್ರಿ? ರಕ್ಷಿತಾ ಅತ್ತೆ, ಏನ್ ವಿಷಯ? ಹೂನಪ್ಪ ರಾಮು, ವಿಷಯ ಇದ್ರೆ ಮಾತ್ರ ನಿಮ್ಮ ಮನೆ ತಗ ಬರ್ಬೇಕಲ್ವಾ ನಾವು? ಇಲ್ದಿದ್ರೆ ಬರಂಗೇ ಇಲ್ಲ. ಅಯ್ಯೋ ಹಂಗೇನಿಲ್ಲ ಅತ್ತೆ, ನಾನೇನು ಹಂಗೆ ಹೇಳಿಲ್ವಲ್ಲ. ನೀವು ಬರೋದೇ ಅಪರೂಪ ಆಗ್ಬಿಟ್ರಲ್ಲ, ಅದಕ್ಕೆ ಹಂಗೆ ಕೇಳಿದೆ ಅಷ್ಟೇ. ಹೂನಪ್ಪ, ಮದುವೆ ಮಾಡ್ಕೊಂಡಿದ್ಯಾ? ಪದೇ ಬಂದ್ರೆ ಏನಾರು ಅನ್ಕೊಳ್ಳೋದಿಲ್ವಾ ನೀನು? ಯಾಕಪ್ಪ ಗಂಡ ಹೆಂಡತಿ ಹೆಂಗೋ ಆರಾಮಾಗಿರ್ತೀರಾ, ನಾವ್ಯಾಕೆ ತೊಂದರೆ ಕೊಡೋದು? ನಮ್ಮಿಂದ ನಿನಗೇನಾಗಬೇಕು ಹೇಳು? ಅಯ್ಯೋ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತೀರಾ? ಆ ರೀತಿಯೆಲ್ಲ ಏನಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಷ್ಟೇ, ಅದಕ್ಕೆ ಬರೋಕ್ಕಾಗಲಿಲ್ಲ. ನೀವೇ ಬರ್ಬೋದಿತ್ತು, ಅದರಲ್ಲೇನು? ಇಲ್ಲ ರಕ್ಷಿತನಾದ್ರೂ ಬರ್ಬೋದಿತ್ತು. ಯಾಕೆ ರಕ್ಷಿತಾ ಮನೆ ಕಡೆ ಬರ್ದಂಗೆ ಆಗ್ಬಿಟ್ಟಿಯಲ್ಲ? ಅದೇನಿಲ್ಲ ಮಾವ, ಕಾವೇರಿ ಬೇರೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಲು. ಅವಳು ಇದ್ದಿದ್ರೆ ನಾನು ಡೈಲಿ ಬರ್ತಾ ಇದ್ದೆ. ಈಗ ಕಾವ್ಯ ಅಕ್ಕ ಇರ್ತಾರೆ, ಅವ್ರಿಗೂ ಪಾಪ ಅದು ಇದು ಕೆಲಸ ಇದ್ದೇ ಇರುತ್ತೆ. ಅದಕ್ಕೆ ಮನೆ ಕಡೆ ಎಲ್ಲ ಬರೋಕ್ಕಾಗಲಿಲ್ಲ ಮಾವ. ಕಾವೇರಿ ಹೇಗಿದ್ದಾಳೆ? ಏನಾದರೂ ಹೋಗಿದ್ರಾ ಅಲ್ಲಿ? ಇಲ್ಲ ಕಣಮ್ಮ, ಹೋಗಿಲ್ಲ, ಹೋಗ್ಬೇಕು. ಈ ಭಾನುವಾರ ಹೋಗೋಣ ಅಂತ ಇದ್ದೀವಿ. ಹೌದಾ ಮಾವ? ಹೋದ್ರೆ ನಾನು ಕೇಳಿದೆ ಅಂತ ಹೇಳ್ಬಿಡಿ. ಆಯ್ತಮ್ಮ, ಬನ್ನಿ ಅತ್ತೆ, ಕುತ್ಕೊಳ್ಳಿ ಬನ್ನಿ. ಇಲ್ಲಪ್ಪ, ನಾವು ಕುತ್ಕೊಳಕ್ಕೆಲ್ಲ ಪುರ್ಸೊತ್ತಿಲ್ಲ ಈಗ. ಏನೋ ಮನೇಲಿ ಈ ಪಟಿ ಕುಂಬಳಕಾಯಿ ಮಡಗಿದ್ಯಾ? ಹಂಗಾರೆ ಈ ಸತಿ ಬೆಳೆ ಜೋರನ್ನು. ಅಮ್ಮಮ್ಮ ಅಂದ್ರು ಇಷ್ಟಪ್ಪ ಕುಂಬಳಕಾಯಿ ಐತೆ, ಒಂದಕ್ಕೆ ಒಂದು 30 ರೂಪಾಯಿ ಹಿಂಗೆ ಹಾಕೊಟ್ರು ಎಷ್ಟು ಲಾಭ ಬರ್ತದಲ್ಲ. ಹ್ಞೂ ಅತ್ತೆ, ಈ ಸತಿ ಏನೋ ಚೆನ್ನಾಗಿ ಬಂದಿದೆ ಕುಂಬಳಕಾಯಿ ಎಲ್ಲ. ನಿಮ್ಗೇನಾದ್ರೂ ಬೇಕಾದ್ರೆ ತಗೊಂಡೋಗಿ ಅತ್ತೆ. ಕಾವ್ಯ, ಹೋಗು, 1-2 ಕುಂಬಳಕಾಯಿ ತಗೋಬಾ, ಕೊಡು ಅವರಿಗೆ. ಹಾ ರೀ, ಈಗ ಬಂದೆ ಇರಿ. ಹಬ್ಬ, ಇವಾಗ ನೀನ್ ಬಾಯ್ ಬಿಟ್ಟು ಹೇಳ್ದಲ್ಲ ಅತ್ತೆ 1-2 ಕುಂಬಳಕಾಯಿ ತಗೊಂಡೋಗ್ರಿ ಅಂತ, ಅದೇ ಸಮಾಧಾನ ನಮ್ಗೆ. ನೀನ್ ಹೆಂಗೋ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಏನ್ ಮಾಡೋದು, ಋಣ ಬೇಕು ನಿನಗೆ. ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಋಣ ಇಲ್ಲ ನೋಡು. ಈ ಗಂಗಿ ಮಾತು ಅತಿ ಆಯ್ತು ನಿಂದು. ಅಯ್ಯ, ಇವಾಗ ಅಂತದ್ ಏನಂದೆ ನಾನು? ನನ್ನ ಮಗಳು ನೋಡಕ್ಕೆ ಹೆಂಗವಳೆ, ಎಂತ ಮಗಳು ಹೆತ್ತಿದ್ದೀನಿ ನಾನು.
ಇವಳಿಗಿಂತ ಬೇಕಿತ್ತ ಹೆಣ್ಣವನಿಗೆ? ಈ ಗಂಗಿ ಸುಮ್ಮನೆ ನೀನು ಪಾಪ ಕಾವ್ಯ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ಳೋಣ ನೋಡಮ್ಮ ನಂಗೆ ಪಿತ್ತ ನೆತ್ತಿಗೆ ಏರ್ಸ್ಬೇಡ ಮನೆಗೆ ಹೋದ್ಮೇಲೆ ಏನಿಲ್ಲ ನಿಂಗೆ ತಗೊಳ್ಳಿ ಆಂಟಿ, 2 ಕುಂಬಳಕಾಯಿ ತಗೊಂಡೋಗಿ. ಇನ್ನೂ ಬೇಕಾದ್ರೆ ರಕ್ಷಿತನ್ ಕಳಿಸ್ತೀನಿ. ಅಯ್ಯೋ ಬೇಡ ಬಿಡವ್ವ ಅವಳೇನೋ ಮಂಗ್ತಿನೇ ಕೇಳ್ತಾಳೆ ಬುದ್ಧಿ ಇಲ್ಲ ವ್ಯಾಪಾರ ಮಾಡಕ್ಕೆ ಅಂತ ಬೆಳೆದಿದ್ದೀರಾ ನಿಮ್ಮ ಹತ್ರ ಕೇಳಕ್ಕಾಗ್ತದ ಬೇಡ ಬಿಡಪ್ಪ ರಾಮು ಅಯ್ಯ ಸುಮ್ಮನಿರತ್ತ ನೀನು. ಅವರೇ ಪ್ರೀತಿಯಿಂದ ಕೊಡಕ್ ಬಂದ್ರೆ ಬೇಡ ಅಂತ್ಯ. ಸುಮ್ಮನೆ ನಿಂತ್ಕೊ ಒಂದ್ ಸ್ವಲ್ಪ. ಕೊಡವ ಕಾವ್ಯ. ಕುಂಬಳಕಾಯಿ ಭಾರಿ ತೂಕವಾಗವೆ. ಏನಿಲ್ಲ ಅಂದ್ರೂ ಒಂದ್ 2 kg ಇರ್ಬೋದು. ಅದೇನಪ್ಪ ರಾಮ? ಇಲ್ಲ ಅತ್ತೆ ಇನ್ನು ಜಾಸ್ತಿನೇ ಇದೆ 2.5 kg ಇದೆ. ಹೌದೇನಪ್ಪ, ಒಂದೊಂದು ಕುಂಬಳಕಾಯಿ 2.5 kg ಅದ? ಹಂಗಿದ್ರೆ ಬಿಡು, ಒಂದೊಂದು ಕುಂಬಳಕಾಯಿನ 50 ರೂಪಾಯಿ ಮಾರಿದ್ರು ಒಳ್ಳೆ ಲಾಭನೇ ಬರ್ತದೇನೋ. ಹಾ ಅತ್ತೆ ಹೌದು. ಹ್ಞೂ ಬಿಡಪ್ಪ, ಒಳ್ಳೇದಾಗ್ಲಿ. ಇನ್ಮೇಲೆ ಏನೇ ಬೆಳೆದ್ರು ಈ ಅತ್ತೆ ಒಂದ್ ಸ್ವಲ್ಪ ಜ್ಞಾಪಿಸ್ಕೊ. ನಮಗೂ ಒಂಚೂರು ಕೊಡಪ್ಪ. ಆಯ್ತು ಹೇಳತ್ತೆ ಕೊಡ್ತೀನಿ ಬಿಡಿ. ನಾವು ಬರೋಕ್ಕಾಗಿಲ್ಲ ಅಂದ್ರೂ ನೀವೇ ಬಂದು ಇಸ್ಕೊಂಡು ಹೋಗಿ. ಆಯ್ತಪ್ಪ, ಹಂಗೆ ಆಗ್ಲಿ ಹೇಳು. ನಡೆಯುವ ರಕ್ಷಿತಾ, ನಡಿ ಮನೆ ತಕ ಹೋಗೋಣ. ಮನೇಲಿ ಬೇಜಾನ್ ಕೆಲಸ ಐತೆ, ಮಾಡ್ಕೋಬೇಕು. ಇನ್ನ ಕುಂಬಳಕಾಯಿ ಪಲ್ಯ ಬೇರೆ ಮಾಡಬೇಕು, ಆಮೇಲೆ ರೊಟ್ಟಿ ಮಾಡಬೇಕು. ನಡಿ. ಅಪ್ಪ ರಾಮು ಏನು ಅನ್ಕೋಬೇಡ ಕಣಪ್ಪ, ನಿಮ್ಮ ಅತ್ತೆ ಬಗ್ಗೆ ನಿಂಗೆ ಗೊತ್ತಲ್ಲ ಅದು ಯಾಕೆ ಹಿಂಗೆ ಮಾಡ್ತಾಳೋ ನಾಕಾಣೆ. ಪಾಪ ನೀವು ಕಷ್ಟಪಟ್ಟು ಬೆಳೆದಿದ್ನಲ್ಲ ಹಿಂಗೆ ಓದ್ಕೊಂಡು ಹೋಗ್ತಾಳೆ ಮನೆಗೆ. ನಾನು ಏನು ಕಮ್ಮಿ ಮಾಡಿಲ್ಲ ಕಣಪ್ಪ ಅವಳಿಗೆ. ನಾನು ದುಡ್ಡೆಲ್ಲ ಅವಳಿಗೆ ತಂದು ಕೊಡ್ತೀನಿ ಅಂದ್ರು ನಿಮ್ಮ ಅತ್ತೆ ಹಿಂಗೆ ಮಾಡ್ತಾಳೆ ನೋಡು. ಇರ್ಲಿ ಬಿಡಿ ಬಾವ ಪರವಾಗಿಲ್ಲ, ನಮಗೆ ಅಂತ ಇನ್ಯಾರಿದ್ದಾರೆ ಹೇಳಿ ನಿಮ್ಮನ್ನು ಬಿಟ್ರೆ. ಏನಪ್ಪ ನೀನು ಮಾತ್ರ ನನ್ನನ್ನು ಬಾಯಿ ತುಂಬ ಮಾವ ಅಂತ ಕರಿತೀಯಾ. ಏನು ಅನ್ಕೊಳ್ತೇನೆ ಕೇಳಿದ್ದೆಲ್ಲ ಕೊಡ್ತೀಯ ಕಣಪ್ಪ. ಆದರೆ ನಾವು ನಿನಗೆ ಏನು ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಬಾವ ಸತ್ತ ಮೇಲೆ ನೀವು ಅನಾಥರಾಗಿದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾಗಿತ್ತು. ಒಂದು ಊಟ ಕೂಡ ಹಾಕೋಕ್ಕಾಗಲಿಲ್ಲ ಕಣಪ್ಪ. ಏನು ಮಾಡಿ ಅಂದ್ರೂ ನೀನು ಅಷ್ಟೊಂದು ಪ್ರೀತಿ ತೋರಿಸ್ತೀಯಾ ಮಾವ. ಅದೆಲ್ಲ ಒಂದು ಕೆಟ್ಟಗಳಿಗೆ. ಇವಾಗ ಬಿಡಿ ಅದೆಲ್ಲ ಯಾಕೆ, ಅದೆಲ್ಲ ನಮ್ಮ ಮನೆ ಬರ. ಸರಿನಪ್ಪ ರಾಮು, ನಾವಿನ್ನು ಹೊರಡ್ತೀವಿ. ಕಾವೇರಿನ ಕೇಳ್ದೆ ಅಂತ ಹೇಳಪ್ಪ. ಆಮೇಲೆ ಕಾವೇರಿನವ್ರ ಯಜಮಾನ್ರು ಒಂದ್ಸತಿ ಮನೆಗೆ ಕರಿ. ಹ್ಞೂ ಮಾವ, ಈ ಸತಿ ಹೋದಾಗ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ. ಪಾಪ ಕಾವೇರಿನ ನಾನು ಎಷ್ಟು ನೆನ್ಸ್ಕೋತಿರ್ತಾಳೋ ಏನೋ. ಕರ್ಕೊಂಬರ್ಬೇಕು. ಸರಿನಪ್ಪ, ನಾವಿನ್ನು ಹೋಗ್ಬತ್ತೀವಿ. ಬರವ ರಕ್ಷಿತಾ. ರೀ, ನಿಮ್ಮ ಮಾವ ಎಷ್ಟು ಒಳ್ಳೆಯವರಲ್ವಾ. ಪಾಪ ನಿಮ್ಮ ಮೇಲೆ ತುಂಬ ಪ್ರೀತಿನೇ ಇದೆ. ಆದರೆ ಅವ್ರು ಏನು ಮಾಡೋ ಪರಿಸ್ಥಿತಿಲಿಲ್ಲ. ಹೌದು ಕಾವ್ಯ, ಅವ್ರ ಮನೇಲಿ ನಮ್ಮ ಅತ್ತೆದೇ ಎಲ್ಲ ನಡೆಯೋದು. ಹೋಗ್ಲಿ ಬಿಡಿ. ರೀ, ಕೆಂಚ ಮಜ್ಜಿಗೆ 2 ಕುಂಬಳಕಾಯಿ ಕೊಡ್ಲಾ? ಹಾ ಕೊಡು ಕಾವ್ಯ, ಕೊಡು. ಅವ್ರಿಗೆ ಕೊಡ್ದಂಗೆ ಇರೋಕ್ಕಾಗತ್ತಾ? ಸರಿ ರೀ, ನಾನು ಹೋಗಿ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಾವು ಮಾಡ್ತಿರೋಂಥ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಆದಷ್ಟು ಬೇಗ 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಶೇರ್ ಚಾಟು, ಜೋಶು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ನಿಮಗೋಸ್ಕರ ನಾವು ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ದೀವಿ. ಆ ಚಾನಲ್ ನೇಮ್ ಬಂದ್ಬಿಟ್ಟು MSN ಕಾರ್ಟೂನ್ ಅಂತ. ಆ ಚಾನಲ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಆ ಚಾನಲ್ನ ನೋಡ್ಬೋದು. ಆ ಚಾನಲಲ್ಲಿ ನಾವು ಒಂದು ಡಿಫ್ರೆಂಟ್ ಆಗಿರೋ ಸ್ಟೋರಿನ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ ಥರ ಸ್ಟೋರಿನ ಬೇರೆ ಯಾರೂ ಮಾಡಿಲ್ಲ. ಹಾಗಾಗಿ ನಿಮಗೆ ಹೊಸದಾಗಿ ಏನಾದರೂ ಕೊಡಬೇಕಂತ ಅನ್ನಿಸ್ತು. ಹಾಗಾಗಿ ಡಿಫ್ರೆಂಟ್ ಆಗಿರೋ ಸ್ಟೋರಿನ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಇವತ್ತು ಸ್ವಲ್ಪ ವಿಡಿಯೋ ತಡ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಬಾಯ್, ಶುಭರಾತ್ರಿ.